ತಂಬಾಕು ಬೆಳೆಗಾರರ ಮೇಲೆ ಕೇಂದ್ರದಿಂದ ಮಲತಾಯಿ ಧೋರಣೆ ಕ್ರಮವನ್ನು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ತಂಬಾಕಿಗೆ ವೈಜ್ಞಾನಿಕ ಬೆಲೆ ನೀಡಬೇಕಂತ ಒತ್ತಾಯಿಸಿ ಹೋರಾಟ ನಡೆಯಿತು. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಸೂರು, ಚಾಮರಾಜನಗರ ಜಿಲ್ಲೆಯ ರೈತರಿಗೆ ಮಂಡ್ಯ ಜಿಲ್ಲೆ ರೈತರು ಬೆಂಬಲ ನೀಡಿದರು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ತಂಬಾಕನ್ನು ಬೆಳೀತಾರೆ. ಆ ತಂಬಾಕು ಬೆಳೆಗಾರರು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ KR ನಗರ ತಾಲೂಕು ಸೇರಿದಂಥ MP ಹಾಲಿ ನಮ್ಮ ಕೇಂದ್ರದ ಸಚಿವರಾದಂಥ HD ಕುಮಾರಸ್ವಾಮಿಯವರು ಇರೋದರಿಂದ ಅವರು ಇಲ್ಲಿಗೆ ಬಂದಿದ್ದಾರೆ. ಅವ್ರದ್ದು ಬೇಡಿಕೆ ಇಷ್ಟೇ, ಆಂಧ್ರದಲ್ಲಿ 240 ಮಿಲಿಯನ್ ಕೊಟ್ಟಿದ್ರಂತೆ, 340 ಬೆಳೆದಿದ್ದಾರೆ, ಅಷ್ಟೂ ಮಾರಾಟ ಆಗಿದೆ. ಅಲ್ಲಿಯ ಸಂಸದರು, ಅಲ್ಲಿಯ ಮಿನಿಸ್ಟ್ರುಗಳು ಅದಕ್ಕೆ ಸ್ಪಂದನೆ ಕೊಟ್ಟಿದ್ದಾರೆ. ಆದರೆ ನಮ್ಮಲ್ಲಿ ಬೆಳೆದಿರೋದು ಕೊಟ್ಟಿರೋದು 100 ಮಿಲಿಯನ್ನು, ಬೆಳೆದಿರೋದು 90, 80, 90 ಬೆಳೆದಿದ್ದಾರೆ. ಅದನ್ನು ಮಾರಾಟ ಮಾಡೋದಕ್ಕೆ ನಮ್ಮ ರೈತರ ಕೈಲಿ ಆಗ್ತಾ ಇದೆ. KS ವಿಶ್ಕಟ್ಟಪ್ಪ ಅಂತ, ನಾನು ದೇವರಾಜ ಅರಸು ಅವರ ಸ್ವಗ್ರಾಮ ಅರಸುಕಲಹಳ್ಳಿ. ಏನು ಈಗ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನೇತ್ರಾವತಿಯವರು ಮಾತಾಡಿದ್ರು ತಂಬಾಕು ವಿಚಾರದಲ್ಲಿ, ನಾನು ಅದ್ರ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ಇಚ್ಛೆ ಪಡ್ತೀನಿ. ಏನು ಅಂದರೆ ಇವತ್ತು ತಂಬಾಕು ಮಾರಾಟದಿಂದ ನಮಗೆ ಕೊಟ್ಟಿರೋದು ಸರ್ 100 ಮಿಲಿಯನ್ ಆಥರೈಸ್ ಕೋಟ. ಎಲ್ಲಿಗೆ? ಕರ್ನಾಟಕಕ್ಕೆ. ಏನು ತಂಬಾಕು ಮಂಡಳಿ ಒಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿರೋದಂಥ ಅಂಡರ್ಟೇಕಿಂಗಲ್ಲಿರೋಂಥ ಒಂದು ಸಂಸ್ಥೆ ತಂಬಾಕು ಮಂಡಳಿ ಮಾಡಿದ್ದು 1984ನೇ ಇಸ್ವಿನಲ್ಲಿ. ಹಿಂದೆ ಟ್ರೇಡು ಏನು ಖರೀದಿ ಮಾಡ್ತಾರೆ ನಮ್ಮಲ್ಲಿ ತಂಬಾಕನ್ನು, ಒರಿಜಿನಲ್ ತಂಬಾಕನ್ನು, ಹಿಂದೆ ರೈತರಿಗೆ ಮೋಸ ಹೋಯ್ತಿದ್ರು. ಅದನ್ನು ಮನವರಿಕೆ ಮಾಡಿದಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ದಿವಂಗತ ಡಿ ದೇವರಾಜರು ಆ ಸಂದರ್ಭದಲ್ಲಿ ಇದ್ದರು. ಸಂಕಷ್ಟದಲ್ಲಿರುವ ತಂಬಾಕು ಬೆಳೆಯುವ ರೈತರನ್ನು ಉಳಿಸಬೇಕು. ಮಣ್ಣಿನ ಮಗ ಅಂತ ಹೇಳುವ ನೀವು ರೈತರ ಕಷ್ಟವನ್ನು ಅರ್ಥ ಮಾಡಿಕೊಳ್ಬೇಕು. ವೈಜ್ಞಾನಿಕ ಬೆಲೆಯನ್ನು ನಿಗದಿಪಡಿಸಿ ರೈತರನ್ನು ರಕ್ಷಿಸಬೇಕು ಎಂದು ಮನವಿ ಮಾಡಿದರು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ನಂತರ ಮಂಡ್ಯ DC ಕಚೇರಿಯಲ್ಲಿರುವ ಕೇಂದ್ರ ಸಚಿವರ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ನಾವು ಮಂಡ್ಯ ಸಂಸದರಿಗೆ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡೋಕ್ಕೆ ಇಚ್ಛೆ ಪಡ್ತಾಯಿದ್ದೀವಿ. ಏನಕ್ಕೆ ಅಂತಂದರೆ, ಇವತ್ತು ನಾವು ತಂಬಾಕು ರೈತರು, ನಾವು ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚು ಬೆಳೀತಾ ಇದ್ದೀವಿ. ಆ ಒಂದು ತಂಬಾಕಿಗೆ ನಾವು ನಿಗದಿಯಾದ ಒಂದು ದರ ಕೊಡಿ. ಈಗ ಇದೇ ಆಂಧ್ರದಲ್ಲಿ 450 ಗಂಟ ಹೋಗಿದೆ. 450 ರೂಪಾಯಿ ಒಂದು kg ತಂಬಾಕಿಗೆ 450 ರೂಪಾಯಿ ಹೋಗಿದೆ. ಅದೇ ನಮ್ಮ ಮೈಸೂರಿನ ತಂಬಾಕಿಗೆ, ಅದೇ ಮೈಸೂರು ಅನ್ನೋದಕ್ಕಿಂತ ಕರ್ನಾಟಕದ ತಂಬಾಕಿಗೆ ಯಾಕೆ ಇಷ್ಟು ತಾರತಮ್ಯ ಮಾಡ್ತಾಯಿದ್ದೀರಾ? ನಾವು ಬೆಳೆ ತಂಬಾಕು ಅದೇ, ಆಂಧ್ರದಲ್ಲಿ ಬೆಳೆಯೋ ತಂಬಾಕು ಅದೇ. ಕೇಂದ್ರ ಸರ್ಕಾರ ಕೂಡಲೇ, ಯಾಕೆ ನಾವು ಇದೇ ಭಾರತ ದೇಶದಲ್ಲಲ್ವ ಇರೋದು, ಅದರಲ್ಲಿ ಏನಾರ ಕ್ವಾಲಿಟಿ ಏನಾರ ಇದೆ. ಕ್ವಾಲಿಟಿ ಆಂಧ್ರ ಪ್ರದೇಶಕ್ಕಿಂತ ನಮ್ಮ ಮೈಸೂರಿನ ತಂಬಾಕು ತುಂಬ ಚೆನ್ನಾಗಿದೆ, ಉತ್ತಮವಾಗಿದೆ. ಈ ಒಂದು ತಂಬಾಕಿನಿಂದಲೇ ಆಂಧ್ರದವರು ಮಿಕ್ಸ್ ಮಾಡಿ ನಮ್ಮದು ಏನು ಕರ್ನಾಟಕ ತಂಬಾಕು ಆಂಧ್ರಕ್ಕೆ ಹೋಗುತ್ತೆ, ಆಂಧ್ರದವರು ಮಿಕ್ಸ್ ಮಾಡಿಕೊಂಡು ಅದು ಹೊರದೇಶಕ್ಕೆ ರಫ್ತು ಮಾಡ್ತಾರೆ. ಆದರೆ ನಾವು ಅದೇ ಖರ್ಚು ಮಾಡ್ತೀವಿ, ಅದೇ ಕೂಲಿ ಇದೆ, ಲೇಬರ್ ಸಮಸ್ಯೆ ಕಾಡ್ತಾ ಇದೆ. ಇವತ್ತು ಗೊಬ್ಬರ ಜಾಸ್ತಿ ಆಗ್ತಾಯಿದೆ, ಸೌದೆ ಅದನ್ನ ಏನು ಹದಗೊಳಿಸೋದಕ್ಕೆ ಸೌದೆ ದಿನ ಜಾಸ್ತಿ ಆಗ್ತಾಯಿದೆ. ಆದರೆ ನಮ್ಮ ತಂಬಾಕಿಗೆ ಇಷ್ಟು ತಾರತಮ್ಯ ಮಾಡ್ತಿರಲಿಲ್ಲ, ಏನಕ್ಕೆ? ಪ್ರತಿಭಟನೆಯಲ್ಲಿ KR ನಗರ ತಾಲೂಕು ಅಧ್ಯಕ್ಷ MG ಮಲ್ಲೇಶ್, ವೀಣಾ, ಮಮತಾ, ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪೇಗೌಡ, ಅಣ್ಣಯ್ಯ, KR ರವೀಂದ್ರ, ಕೃಷ್ಣೇಗೌಡ, ಯೋಗಣ್ಣ, ವಿಶಕಂಠಪ್ಪ, ರಮೇಶ್, ಶಾಲಿಗ್ರಾಮ, ಬಲರಾಮೇಗೌಡ, ರತ್ನಮ್ಮ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದಲ್ಲಿ ವಿವೇಕ ಜಾಗೃತ ಬಳಗದ ಆಶ್ರಯದಲ್ಲಿ ದಿವ್ಯ ನಮ್ಮಮೃತ ಕಾರ್ಯಕ್ರಮ ನಡೆಯಿತು. ಕ್ಯಾತನಹಳ್ಳಿಯ ವಿವೇಕ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದರು. ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವ ಡಿವೈನ್ ಪಾರ್ಕ್ ಟ್ರಸ್ಟ್ನ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ದಿವ್ಯ ಉಪಸ್ಥಿತಿಯನ್ನು ಡಾಕ್ಟರ್ ವಿವೇಕ ಉಡುಪ ಹಾಗೂ ಸಿಸ್ಟರ್ ನಿವೇದಿತಾ ರಾಜ್ ವಹಿಸಿದರು. ಈ ಸಂದರ್ಭದಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸರು, ಶ್ರೀ ಶಾರದಾಮಾತೆ ಹಾಗೂ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳನ್ನು ಭಕ್ತಿಗಾನಗಳ ಮೂಲಕ ಸ್ಮರಿಸಲಾಯಿತು.
ಸ್ವಾಮಿ ವಿವೇಕಾನಂದರ ಎದ್ದೇಳಿ ಜಾಗೃತರಾಗಿ ಎಂಬ ಸಂದೇಶವು ಯುವ ಪೀಳಿಗೆಗೆ ಶಕ್ತಿ ಹಾಗೂ ಆತ್ಮವಿಶ್ವಾಸ ನೀಡುತ್ತದೆ ಅಂತ ವಕ್ತಾರರು ತಿಳಿಸಿದರು. 7 ವರ್ಷಗಳಿಂದ ಕೂಡ ನಮ್ಮ ಸಮಾಜದ ಜನಮಾನಸಕ್ಕೆ ಆಧ್ಯಾತ್ಮಿಕ ವಿಚಾರದ ಜೊತೆಗೆ ಸಾಮಾಜಿಕ ಜೀವಸುವ ಸೇವೆಯನ್ನು ನಿರ್ವಹಿಸ್ತಾ ಬರ್ತಾ ಇದ್ದೀವಿ. ಅಂತಹ ಒಂದು ಕಾರ್ಯಕ್ರಮಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಕೂಡ ಇರ್ತದೆ. ದಂತ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ ಮತ್ತು ಕಣ್ಣಿನ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮುಖಾಂತರ ಜನಕ್ಕೆ ಅಂದರೆ ಗ್ರಾಮೀಣ ಜನಪ್ರದೇಶದಲ್ಲಿ ವ್ಯಕ್ತಿತ್ವ ವಿಕಸನ, ತನ್ಮೂಲಕ ರಾಷ್ಟ್ರ ನಿರ್ಮಾಣ ಈ ವಿಚಾರದ ಆಧಾರದ ಮೇಲೆ ಸದ್ಗುರು ಪರಮಪೂಜ್ಯ ಡಾಕ್ಟರ್ ಜಿಯವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕ್ಯಾತ್ನಳ್ಳಿ ವಿವೇಕ ಜಾಗೃತ ಬಳಗದ ಮುಖಾಂತರ ಈ ಸಮಾಜದ ಒಂದು ಒಂದು ಸಾಮಾಜಿಕ ವ್ಯವಸ್ಥೆ ಆಧ್ಯಾತ್ಮೀಕರಣಗೊಳಿಸಲಿಕ್ಕೋಸ್ಕರ, ಸೊ ಆತ್ಮಶಕ್ತಿ ಜಾಗೃತಿ ಮಾಡಲಿಕ್ಕೋಸ್ಕರ, ಜೀವಶಿವ ಸೇವೆ ಮಾಡಲಿಕ್ಕೋಸ್ಕರ ನಾವು ನಿರಂತರವಾಗಿ ಕಳೆದ 27 ವರ್ಷಗಳಿಂದ ಅಹರ್ನಿಸಿ ದುಡಿತಾ ಬರ್ತಾ ಇದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ದಿವ್ಯ ಗಾನಾಮೃತ ಕಾರ್ಯಕ್ರಮ ಏನೈತೆ, ಇದರಲ್ಲಿ ಶ್ರೀರಾಮಕೃಷ್ಣರು ಸತ್ತ ಮೇಲೂ ಕೂಡ ಮಾರ್ಗದರ್ಶನ ಕೊಡ್ತಾರೆ. ಈ ರೀತಿಯಲ್ಲಿ ಪ್ರತಿ ಹಂತದಲ್ಲಿ ವ್ಯಕ್ತಿಯನ್ನು ಪರಿಪೂರ್ಣತೆಯನ್ನು ಪಡೆದು ಅವನ ಗುರಿ ಏನು, ಆತ್ಮೋನ್ನತಿ ಆತನನ್ನು ಏನು ಬದುಕಿಸ್ತಾ ಇದೆ ಪ್ರತಿಯೊಬ್ಬರ ಒಳಗಿರುವಂಥ ಒಂದು ಶಕ್ತಿ ಏನಿದೆ ಅದನ್ನೇ ದೇವರು ಅಂತ ಕರಿತೀವಿ ನಮ್ಮ ಸಂಸ್ಥೆಯಲ್ಲಿ. ಅದು ನಿಜನೂ ಹೌದು. ಆ ದೃಷ್ಟಿಯಲ್ಲಿ ಈ ಸಂಸ್ಥೆಯ ಉದ್ದೇಶವೇ ಅದು. ಪ್ರತಿಯೊಬ್ಬರಲ್ಲಿರುವಂಥ ದೈವತ್ವದ ಶಕ್ತಿಯನ್ನು ವ್ಯಕ್ತಪಡಿಸೋದೇ ನಿಜವಾದ ಮನುಷ್ಯನ ಗುರಿ. ಆ ಗುರಿಯನ್ನು ಎಲ್ಲರೂ ಸಾಧು ಸಂತರೆಲ್ಲ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ರಾಜಕೀಯ ಆಗಲಿ ಅವ್ರವ್ರ ಪಿರ್ಕಾಸ್ಗಳಿಗೆ ಮಾತ್ರ. ಈಗ ಗೌಡ್ರಿಗೆ ಒಬ್ಬರು ಮಠಾಧಿಪತಿಗಳು, ಮುಸ್ಲಿಮರಿಗೆ ಒಬ್ಬರು, ಅಥವಾ ನಮ್ಮ ಯಾರು ಲಿಂಗಾಯತರಿಗೆ ಒಬ್ಬರು, ಈ ರೀತಿ ಆಗಿಬಿಟ್ಟಿದ್ದಾರೆ. ಅವ್ರವ್ರ ಪಿರ್ಕಾದವ್ರಿಗೆ ಅವ್ರವ್ರ ಜಾತಿಗಳಿಗೆ ಮಾತ್ರ ಆಗಿ ಅವರು ಉದ್ಧಾರ ಮಾಡಲಿಕ್ಕೆ ಅವ್ರು ನೋಡ್ತಾರೆ ಅಷ್ಟೇ ಹೊರತು, ರಾಜಕೀಯವಾಗಿ ಅವರು ಬೆರೆಸ್ಕೊಂಡಿದ್ದಾರೆ ಅಷ್ಟೇ ಹೊರತು, ಆಧ್ಯಾತ್ಮಿಕ ಅಂತರಂಗ ಪ್ರಯಾಣ ಬೆಳೆಸಲಿಕ್ಕೆ ಡಿವೈನ್ ಪಾರ್ಕ್ ನಿಜವಾಗಿಯೂ ಸಾಕಷ್ಟು ದುಡಿತಾ ಇದೆ. ಅಂಥದ್ರಲ್ಲಿ ಸಾಕಷ್ಟು ಯುವ ಶಕ್ತಿ ಜಾಗೃತಿಯಾಗಿ ಒಂದು ಒಳ್ಳೆಯ ಮಾರ್ಗಕ್ಕೆ ಹೋಗಬೇಕು. ನಾವು ಲಂಚರಹಿತವಾಗಿ ಜೀವನ ಮಾಡಬೇಕು. ನಮ್ಮ ಜೀವನವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾದ್ರೆ ಭಗವಂತನಿಗೆ 5 ಗುಣಗಳು ಬೇಕು: ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯಪರತೆ, ನಿಸ್ವಾರ್ಥತೆ, ದೈವತ್ವದ 5 ಗುಣಗಳು. ಈ ದೈವಿ ಗುಣಗಳನ್ನು ನಾವು ರೂಢಿಸ್ಕೊಂಡು ತನ್ಮೂಲಕ ನಮ್ಮ ಜೀವನವನ್ನು ಪಾವನ ಮಾಡಿಸ್ಬೇಕು. ನಾವು ಉದ್ಧಾರ ಆಗೋದ್ರ ಜೊತೆಗೆ ಸಾಮಾಜಿಕ, ನಾನು ಕೇವಲ ನನ್ನ ಹೆಂಡತಿ ಮಕ್ಕಳು ಅನ್ನುವಂಥ ಸ್ವಾರ್ಥ ಇರೋದಲ್ಲ, ಅದೆಲ್ಲ ಮುಖ್ಯ. ಇಲ್ಲಿ ನಾನು ನಿಸ್ವಾರ್ಥದಿಂದ, ಸ್ವಾಮಿ ವಿವೇಕಾನಂದರ ಒಂದು ನಿಜವಾದ ಒಂದು ಗುರಿ ಏನಪ್ಪ ಅಂದರೆ, ನಿಸ್ವಾರ್ಥತೆಯಿಂದ ಯಾವನು ಬದುಕ್ತಾನೋ ಅವನು ನಿಜವಾದ ಬದುಕಿರ್ತಾನೆ. ಯಾರು ಸ್ವಾರ್ಥಕ್ಕೋಸ್ಕರ ಕಾರ್ಯಕ್ರಮದಲ್ಲಿ ಡಿವೈನ್ ಪಾರ್ಕ್ ಟ್ರಸ್ಟ್ಗಳಾದ ಗಂಗಾಧರ್, ಕಾರ್ಯದರ್ಶಿ ಕೃಷ್ಣಕುಮಾರ್ ಸೇರಿದಂತೆ ಜಾಗೃತ ಬಳಗದ ಸದಸ್ಯರು ಭಾಗಿಯಾಗಿದ್ದರು. ಮಂಡ್ಯ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳ ಅಬಕಾರಿ ಸನ್ನದ್ಧಗಳ ಈ ಹರಾಜು ಪ್ರಕ್ರಿಯೆಯಲ್ಲಿ ಸಂಭಾವ್ಯ ಬಿಡ್ದಾರರಿಗೆ ತರಬೇತಿ ನೀಡುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಬಿಡ್ದಾರದಾರರು ಅಗತ್ಯವಾಗಿ ಪೂರೈಕೆ ಮಾಡಬೇಕಾದ ಮದ್ಯಗಳ ಬಗ್ಗೆ ಜಾಗೃತಿ ವಹಿಸಬೇಕು ಅಂತ ಅವರು ಹೇಳಿದರು. 2025 ಮತ್ತು 26ನೇ ಸಾಲಿನ ಏನು ಬಜೆಟ್ನಲ್ಲಿ ಆಬಕಾರಿ ಇಲಾಖೆ ವತಿಯಿಂದ ಖಾಲಿ ಮತ್ತು ಲಭ್ಯವಿರತಕ್ಕಂಥ ಮದ್ಯದ ಸನ್ನದ್ಧಗಳು ಯಾವುದು ಅನ್ಯೂಸ್ಡ್ ಲೈಸೆನ್ಸ್ ಇತ್ತು, ಅವುಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದಂಥ ಆದೇಶವನ್ನು ಮಾಡಿದ್ದಾರೆ. ಆ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ 2 ಜಿಲ್ಲೆಗಳನ್ನು ಒಳಗೊಂಡಂತೆ ಒಂದು ಕಾರ್ಯಾಗಾರವನ್ನು, ತರಬೇತಿ ಕಾರ್ಯಾಗಾರವನ್ನು ಮಾಡ್ತಾ ಇರುವಂಥದ್ದು. ಇದರ ಉದ್ದೇಶ ಇಷ್ಟೇ: ಯಾವುದೇ ಆದೇಶಗಳನ್ನು, ನಿಯಮಗಳನ್ನು ರೂಪಿಸಿದ ನಂತರ ಅದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅನಗತ್ಯವಾದಂಥ ಸಂದೇಹಗಳು ಮತ್ತು ಅನಗತ್ಯವಾದಂಥ ಒಂದು ಆಕ್ಷೇಪಗಳನ್ನು ಮಾಡುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಾರ್ಯಾಗಾರವನ್ನು ಮಾಡ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಇದ್ರ ಬಗ್ಗೆ ಒಂದು ಒಳ್ಳೆಯ ಕ್ಲಾರಿಟಿ ನಮಗೆಲ್ಲರಿಗೂ ಅಂತೇಳಿ ಮಾಡಿರೋಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಏನು ಆಸಕ್ತರು ಬರ್ತಾರೆ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ವಿ, ಇನ್ನೂ ಕೂಡ ಬರ್ತಾರೆ ಅಂತ ತಿಳಿಸಿದ್ದಾರೆ. ನಾನು ಒಟ್ಟಾರೆ ಇಷ್ಟೇ, ಏನು 2025 ಮತ್ತು 26ನೇ ಸಾಲಿನಲ್ಲಿ ಇರ್ತಕ್ಕಂಥ ಒಂದು ಇವತ್ತು ಏನು ಅಬಕಾರಿ ಇಲಾಖೆಯಲ್ಲಿ ಅನ್ಯೂಸ್ಡ್ ಲೈಸೆನ್ಸ್ಗಳಿದೆ, ಆ ಎಲ್ಲ ಮದ್ಯದ ಸನ್ನದ್ಧಗಳನ್ನು ಅತ್ಯಂತ ಪಾರದರ್ಶಕವಾಗಿ, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಇದು ಎಲೆಕ್ಟ್ರಾನಿಕ್ ಹರಾಜು ಅಂತ ಕರೀತಾರೆ. ಸೊ ಇದರಲ್ಲಿ ಯಾವುದೇ ಮಧ್ಯವರ್ತಿಗಳ ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗದೆ ಕಾನೂನುಬದ್ಧವಾಗಿ ನಿಯಮಾನುಸಾರ
ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಗಳನ್ನು ಮಾಡಲಾಗಿದೆ. ಇದು ಒಂದನೇ ಅಂಶ. ತಾವೆಲ್ಲರೂ ಯಾರು ಆಸಕ್ತಿ ಇದ್ದೀರಾ ಇದ್ರ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ಕ್ರೋಢೀಕರಣ ಮಾಡಿಕೊಂಡು ತಿಳ್ಕೊಂಡು. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಅಬಕಾರಿ ಉಪಾಯುಕ್ತರಾದ ಡಾಕ್ಟರ್ ಆರ್ ನಾಗಶಯನ ಕೂಡ ಪಾಲ್ಗೊಂಡಿದ್ದರು. ಮೈಸೂರು ವಿಭಾಗದ ಅಬಕಾರಿ ಜಂಟಿ ಆಯುಕ್ತರಾದ ಬಸವರಾಜ್ ಅಡಪದ, ಬೆಂಗಳೂರು ಗ್ರಾಮಾಂತರ ವಿಭಾಗದ ಅಬಕಾರಿ ಜಂಟಿ ಆಯುಕ್ತರಾದ ಶೈಲಜಾ ಕೋಟೆ, ರಾಮನಗರ ಅಬಕಾರಿ ಆಯುಕ್ತರಾದ ಬಸವರಾಜ್ ಸಂದೀಪ್ ವಾರ್ಡ್, ಅಬಕಾರಿ ವಲಯ ನಿರೀಕ್ಷಕರಾದ ವನಿತಾ, ಮಂಡ್ಯ ಜಿಲ್ಲಾ ಅಬಕಾರಿ ಅಧೀಕ್ಷಕರಾದ ರಮೇಶ್, ರಾಮನಗರ ಜಿಲ್ಲಾ ಅಬಕಾರಿ ಅಧೀಕ್ಷಕರಾದ ವೇಣುಗೋಪಾಲ್, ಸೋಮಶೇಖರ್, ರಾಧಾಮಣಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ವಿಜ್ಞಾನ ಹಾಗೂ ತಂತ್ರಜ್ಞಾನದ ಆವಿಷ್ಕಾರಗಳ ಫಲದಿಂದಾಗಿ ದೇಶದ ಸಮಗ್ರವಾದ ಅಭಿವೃದ್ಧಿಗೆ ಸಹಾಯಕವಾಗಿದೆ ಎಂದು ಆಡಿಟರ್ ರಮೇಶ್ ಹೇಳಿದರು. ಕೇರ್ಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯಲ್ಲಿರುವ ಕಿರಣ್ ಬ್ರಿಡ್ಜ್ ಪಬ್ಲಿಕ್ ಶಾಲಾ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಪೋಷಕರು ಹಾಗೂ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚವನ್ನು ವಿದ್ಯಾರ್ಥಿಗಳು ಹಾಗೂ ಯುವಜನರು ವಿಶ್ವಾಸದಿಂದ ಎದುರಿಸಬೇಕು ಅಂತ ಅವರು ಸಲಹೆ ನೀಡಿದರು. ಕಿರಣ್ ಬ್ರಿಡ್ಜ್ ಶಾಲೆಯ ಆಡಳಿತಾಧಿಕಾರಿ ಶಿವಕುಮಾರ್ ಸೇರಿದಂತೆ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಅಧ್ಯಾಪಕರಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ನಡುವೆ ನಡೆದ ವಿಜ್ಞಾನ ವಸ್ತು ಪ್ರದರ್ಶನ ಯಶಸ್ವಿಯಾಗಿ ಮುಕ್ತಾಯ ಕಂಡಿತು. ಮಕ್ಕಳ ಹತ್ರ ಜಾಸ್ತಿ ಟೀಚರ್ಸ್ ತಪ್ಪು ಮಾಡಬಾರ್ದು. ಆ ಮಕ್ಕಳನ್ನ ಕೂರಿಸ್ಬೇಕು, ಸರಿಯಾಗಿ ಜಾಗದಲ್ಲಿ. 12ನೇ ಶತಮಾನದ ಬಸವಣ್ಣನವರ ಕಾಯಕ ಮತ್ತು ದಾಸೋಹವನ್ನು 21ನೇ ಶತಮಾನದಲ್ಲಿ ಅಕ್ಷರಶಃ ಅನುಷ್ಠಾನಕ್ಕೆ ತಂದು ಹಸಿದು ಬಂದವರಿಗೆ ಅನ್ನ ನೀಡುವುದೇ ನಿಜವಾದ ಧರ್ಮ ಎಂಬ ದಿವ್ಯ ಸಂದೇಶವನ್ನು ಜಗತ್ತಿಗೆ ಸಾರಿದ ಕರ್ನಾಟಕ ರತ್ನ ಈ ಸಿದ್ಧಗಂಗಾ ಶ್ರೀಗಳ ದಾಸೋಹ ಸಂಸ್ಕೃತಿ ಅಜರಾಮರವಾಗಿದೆ ಎಂದು ಹಿಂದುಳಿದ ವರ್ಗಗಳ ಮುಖಂಡ ಸಂದೇಶ ಹೇಳಿದರು. ಸ್ವರ್ಣಚಂದ್ರ ಬಡಾವಣೆಯ ಪರಮಪೂಜ್ಯ ಶಿವಕುಮಾರ ಸ್ವಾಮೀಜಿಗಳ ಉದ್ಯಾನವನದಲ್ಲಿ ಕಾಯಕವಾಗಿ ಫೌಂಡೇಶನ್ ವತಿಯಿಂದ ಹುಣ್ಣಿಮೆ ಅಂಗವಾಗಿ ಶಾಸಕ ರವಿಕುಮಾರ್ ಗಣಿಗ ಜನ್ಮದಿನಾಚರಣೆ ಪ್ರಯುಕ್ತ ನಡೆದ ದಾಸೋಹ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅನುಭವ ಮಂಟಪದ ಪ್ರಯೋಗಶಾಲೆಯಂತೆ ಸಿದ್ಧಗಂಗಾ ಮಠ ಎಲ್ಲ ಜಾತಿ ಧರ್ಮದ ಬಡ ಮಕ್ಕಳಿಗೆ ಅನ್ನ, ಅರಿವು, ಆಚರಣೆ ನೀಡಿ ಕೋಟ್ಯಾಂತರ ಮಕ್ಕಳ ಭವಿಷ್ಯಕ್ಕೆ ನಾಂದಿಯಾಡಿದೆ ಅಂತ ಅವರು ಹೇಳಿದರು. ಜಾಗತಿಕ ಲಿಂಗಾಯತ ಮಹಾಸಭಾ ಕಾರ್ಯಾಧ್ಯಕ್ಷ ಮಂಜುನಾಥ್ ಬೆಟ್ಟಳ್ಳಿ ಮಾತನಾಡಿ, ಪರಮಪೂಜ್ಯರ ಹೆಸರು ಮಂಡ್ಯದ ನೆಲದಲ್ಲಿ ಚಿರಸ್ಥಾಯಿ ಉಳಿಯಬೇಕೆಂಬ ಉದ್ದೇಶದಿಂದ ಪತ್ರಕರ್ತರಾದ ಶಿವಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಅವರು ಹೇಳಿದರು. ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ಉದ್ಯಾನವನ ಇಡೀ ಮಂಡ್ಯದಲ್ಲೇ ಇಷ್ಟೊಂದು ಸುಂದರವಾಗಿ ಆಗಬೇಕಾದರೆ, ಇದು ಎಲ್ಲ ಅಭಿವೃದ್ಧಿಗಳಾಗಬೇಕಾದರೆ ನಮ್ಮ ಕಾಯಕವಾಗಿ ಫೌಂಡೇಶನ್ ಅಧ್ಯಕ್ಷರಾದಂಥ ಶಿವಕುಮಾರ್ನವರು ಹಾಗೂ ನಮ್ಮ MRM ಮಂಜಣ್ಣನವರ ತುಂಬ ಒಂದು ಶ್ರಮ ಇದರಲ್ಲಿ ಅಡಗಿದೆ. ಅವರ ಶಿವಕುಮಾರ್ನವರ ಏನು ಒಂದು ಕನಸಿತ್ತು, ಅದು 2025ರಲ್ಲಿ ಅದು ನಮಗೆ ಅದು ನೆರವೇರಿತು. ಈಗ ಹೊಸ ವರ್ಷದ ಶುಭಾಶಯಗಳನ್ನು ತಮಗೆ ನಾನು ಕೋರ್ತಾ ಇದ್ದೇನೆ. ಈ ಒಂದು ಹೊಸ ವರ್ಷದಲ್ಲಿ ನಾವು ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ನಮ್ಮ ಮಂಡ್ಯ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಶ್ರೀ ಗಣಿಗ ರವಿಕುಮಾರ್ ಅವರ ಇವತ್ತು ಅವರ ಒಂದು ಜನ್ಮದಿನದ ಅಂಗವಾಗಿ ಈ ದಿನ ಹುಣ್ಣಿಮೆ ಒಂದು ಕಾರ್ಯಕ್ರಮ, ದಾಸೋಹದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಪರಮ ಪೂಜ್ಯರು ದಾಸೋಹಕ್ಕೆ ಮಹತ್ವ ಕೊಟ್ಟಂಥವರು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಎಲ್ಲರನ್ನ ಒಪ್ಪಿದವರು. ಇವನ್ಯಾರವನೆನಿಸದೆ ಇವ ನಮ್ಮವನೆನಿಸಯ್ಯ ಅಂತ ಹೇಳಿ ಅವರು ಬರೀ ಹೇಳೋದಲ್ಲ, ಎಲ್ಲ ಜನಾಂಗದವರನ್ನು ಒಪ್ಪಿದಂಥ ಬಸವಣ್ಣನವರು. ದಾಸೋಹ ಹುಣ್ಣಿಮೆಯ ದಾಸೋಹಿಗಳಾದ ಮೂಡ ಮಾಜಿ ಸದಸ್ಯ ದೇವಣ್ಣಪುರ ಅವರಿಗೆ ಸಿದ್ಧಗಂಗಾ ಶ್ರೀ ಸೇವಾ ಸಮಿತಿ ಅಧ್ಯಕ್ಷ MR ಮಂಜುನಾಥ್ ದಾಸೋಹ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದರು. ವೇದಿಕೆಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಪದಾಧಿಕಾರಿಗಳಾದ HV ಶಿವರುದ್ರಪ್ಪ, ಕಾರ್ಯಕ್ರಮದ ಆಯೋಜಕರಾದ SK ಶಿವಕುಮಾರ್, ಮೆಣಸಿನಗರ ಶಿವಲಿಂಗಯ್ಯ, ಮಹಾಂತಪ್ಪ, ಅಮೃತಿ ಶಂಕರ್, ತೇಜಸ್ ಹಾಗೂ ಇನ್ನಿತರರಿದ್ದರು. ಭಾರತದ ಮೊದಲ ಮಹಿಳಾ ಶಿಕ್ಷಕಿಯರಲ್ಲಿ ಒಬ್ಬರಾದ ಸಾಮಾಜಿಕ ಸುಧಾರಕಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನಾಚರಣೆಯನ್ನು ಪಾಂಡೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸರಳವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗಿರಿಯಾರಹಳ್ಳಿ ಶ್ರೀಮೂರ್ತಿ ಮಾತನಾಡಿ, 1831ರಲ್ಲಿ ಮಹಾರಾಷ್ಟ್ರದ ನೈಗಾಂವ್ ಗ್ರಾಮದಲ್ಲಿ ಜನಿಸಿದ ಸಾವಿತ್ರಿಬಾಯಿ ಫುಲೆ ಜ್ಯೋತಿಬಾ ಫುಲೆ ಅವರೊಂದಿಗೆ ಕೈ ಜೋಡಿಸಿ 1948ರಲ್ಲಿ ಪುಣೆಯಲ್ಲಿ ಬಾಲಕಿಯರಿಗಾಗಿ ಮೊದಲ ಶಾಲೆಯನ್ನು ಆರಂಭಿಸುವ ಮೂಲಕ ಶಿಕ್ಷಣ ಕ್ರಾಂತಿಗೆ ನಾಂದಿಯಾಡಿದರು ಅಂತ ಅವರು ಹೇಳಿದರು. ಸಾವಿತ್ರಿಬಾಯಿ ಬಾಪುಲೆ ಅವರ ಹುಟ್ಟುಹಬ್ಬವನ್ನು ಇವತ್ತು ಎಲ್ಲ ಪ್ರಗತಿಪರರು ಇವತ್ತು ಸಂಘಟನೆ ಮುಖಂಡರುಗಳು ಇವತ್ತು ಪ್ರವಾಸಿ ಮಂದಿರ ಆಚರಣೆ ಮಾಡ್ತಿದ್ದೀವಿ. ಇವರು ಸಾವಿತ್ರಿಬಾಯಿ ಬಾಪುಲೆಯವರು 1831ರಲ್ಲಿ ಇವತ್ತು ಜನವರಿ 3ರಲ್ಲಿ ಜನಿಸಿ ಭಾರತದ ಮೊಟ್ಟ ಮೊದಲ ಶಿಕ್ಷಕಿಯಾಗಿ ಅಸಮಾನತೆಯ ವಿರುದ್ಧ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಶಿಕ್ಷಕಿಯಾಗಿ ಇವತ್ತು ದೇಶದ ಮಹಿಳೆಯರಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತೇಳಿ ಇವತ್ತು ಅವರಿಂದ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಅಕ್ಷರ ಕಲಿಕೆ ಇವತ್ತು ಹೆಣ್ಣುಮಕ್ಕಳಿಗೆ
ಅಕ್ಷರ ಅಭ್ಯಾಸ ಇರಲಿಲ್ಲ. ಹೆಣ್ಮಕ್ಳು ಅಕ್ಷರಾಭ್ಯಾಸ ಮಾಡಲೇಬೇಕು ಅಂತೇಳಿ ದಿಟ್ಟ ನಿರ್ಧಾರವನ್ನು ತಗೊಂಡು ಅವರು ದಿಟ್ಟ ನಿರ್ಧಾರವನ್ನು ತಗೊಂಡು ಆವತ್ತಿನ ಸರ್ಕಾರ, ಬ್ರಿಟಿಷ್ ಸರ್ಕಾರದಲ್ಲಿ ಇವತ್ತು ಅವರಿಗೆ ಗೌರವ ಸಮರ್ಪಣೆಯೂ ಸಹ ಅವರು ಒಂದು ಬ್ರಿಟಿಷ್ ಸರ್ಕಾರ ಇವತ್ತು ಈ ನಿರ್ಧಾರವನ್ನು ತಗೊಂಡಿದ್ದಕ್ಕೆ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ರು. ಅವತ್ತು ನಿರ್ಧಾರ ತಗೊಳ್ಳಿ, ಸಾವಿತ್ರಿ ಬಾಪುಲೆ ಅಂತವರು ಇರಲಿಲ್ಲ ಅಂತ ಹೇಳಿದ್ರೆ ಇವತ್ತು ಎಲ್ಲ ಸಮುದಾಯಗಳಿಗೆ, ಇವತ್ತು ನಮ್ಮ ದೇಶದ ಎಲ್ಲ ಶೋಷಿತ ವರ್ಗಗಳಿಗೆ ಆಗಿರ್ಬೋದು, ಎಲ್ಲರಿಗೂ ಆಗಿರ್ಬೋದು ಇವತ್ತು ಶಿಕ್ಷಣ ಸಿಗ್ತಾ ಇರಲಿಲ್ಲ ಅನ್ಕೋತೀನಿ ನಾನು. ಅವರು ದಿಟ್ಟ ನಿರ್ಧಾರದಿಂದ ಇವತ್ತು ನಮ್ಮ ದೇಶದ ಮಹಿಳೆಯರು ಇವತ್ತು ಮುಂದಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ನಂತರ ಮಾತನಾಡಿದ ರೇಷ್ಮೆ ಇಲಾಖೆ ವಿಸ್ತರಣಾಧಿಕಾರಿ ಮಹೇಶ್, 19ನೇ ಶತಮಾನದಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ಹೋರಾಟ ನಡೆಸಿದ್ದ ದಿಟ್ಟ ಮಹಿಳೆ ಸಾವಿತ್ರಿಬಾಯಿ ಫುಲೆ ಅಂತ ಅವರು ಸ್ಮರಿಸಿಕೊಂಡರು. ಅವರು ಪ್ರಥಮ ಮಹಿಳಾ ಶಿಕ್ಷಕಿ ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಸಾವಿತ್ರಿಬಾಯಿ ಫುಲೆ ಕೂಡ ಒಳ್ಳೆ ಲೇಖಕಿ ಆಗಿದ್ರು. ಕೆಲವು ಬುಕ್ಸ್ಗಳನ್ನ ಬರೆದಿದ್ದಾರೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕಾವ್ಯ ಫುಲೆ ಅಂತ ಒಂದು ಬುಕ್ ಇದೆ, ಯಾರಾದರೂ ಇದ್ರೆ ನೋಡಿ. ಅದರಲ್ಲಿ ಕಂಪ್ಲೀಟಾಗಿ ನಾವೇನು ಆಗಿಂದ ಎಲ್ಲ ಮಾತಾಡ್ತಾ ಇದ್ವಿ, ಅಸಮಾನತೆ ಅದು ಇದು ಅಂತ. ಸೊ ಕಾವ್ಯ ಫುಲೆ ಅನ್ನೋ ಒಂದು ಬುಕ್ ನಾನು ಹೇಳ್ತಾ ಇರೋದು, ಸುಮಾರು ಬುಕ್ಗಳಿದ್ದಾವೆ. ಆ ಬುಕ್ಕಲ್ಲಿ ಅಸಮಾನತೆ ಅಂದ್ರೇನು ಅಥವಾ ಮಹಿಳೆಯರಿಗೆ ಬೇಕಾಗಿರೋ ಶೋಷಣೆ ಹಕ್ಕುಗಳೇನಿತ್ತು ಎಲ್ಲರೂ ಕೂಡ ಅವ್ರ ಹೋರಾಟವಾಗಿರ್ಬೋದು, ಅವರು ತೆಗೆದುಕೊಂಡಂತಹ ಸ್ಟೆಪ್ಸ್ ಆಗಿರ್ಬೋದು ಅದರಲ್ಲಿ ಮೆನ್ಷನ್ ಆಗಿದೆ. ಇನ್ನೂ ಹೆಚ್ಚಿನ ಜನ ಸೇರ್ಬೋದಾಗಿತ್ತು. ನಮಗೂ ಅಂತ ಕೊನೆಗೆ ರವಿಕುಮಾರ್ ಸರ್ಗೆ ಕಾಲ್ ಬಂದಿತ್ತು. ಥ್ಯಾಂಕ್ ಯು ಕರೆದಿದ್ದಕ್ಕೆ. ಕಾರ್ಯಕ್ರಮದಲ್ಲಿ ಬೊಮ್ಮರಾಜು, ಶಿವಕುಮಾರ್, ಮಹೇಶ್, ಗುಮ್ಮನಹಳ್ಳಿ ರಮೇಶ್, ಪೆಟ್ಟಳ್ಳಿ ಮಂಜು, ಜಲೇಂದ್ರ. ಯುವಜನತೆ ವ್ಯಸನಗಳಿಗೆ ಈಡಾಗುತ್ತಿರುವುದು ಆತಂಕದ ವಿಷಯವಾಗಿದ್ದು, ಡ್ರಗ್ಸ್, ತಂಬಾಕು ಮೊದಲಾದ ದುರ್ವ್ಯಸನಗಳಿಂದ ಮುಕ್ತರಾಗಿ ಸಮಾಜದಲ್ಲಿ ಎದುರಾಗುತ್ತಿರುವ ಸವಾಲುಗಳನ್ನು ಎದುರಿಸಲು ಯುವಜನತೆ ಸಕಾರಾತ್ಮಕ ಚಟುವಟಿಕೆಗಳಿಗೆ ತೊಡಗಿಸಿಕೊಡಬೇಕು ಅಂತ ಖ್ಯಾತ ವೈದ್ಯರಾದ ಡಾಕ್ಟರ್ ಚಂದ್ರಶೇಖರ್ ತಿಳಿಸಿದರು. ವಿದ್ಯಾಗಣಪತಿ ದೇವಾಲಯದ ಹೊಯ್ಸಳ ಸಭಾಂಗಣದಲ್ಲಿ ಶ್ರೀ ರಂಜನಿ ಕಲಾವೇದಿಕೆ, ಹೊಯ್ಸಳ ಕರ್ನಾಟಕ ಸೇವಾ ಟ್ರಸ್ಟ್, ಕರ್ನಾಟಕ ಪರಿಷತ್, ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಇತರ ಸಂಘಟನೆಗಳ ಆಶ್ರಯದಲ್ಲಿ ಆಯೋಜಿಸಿದ್ದ ಹೊಸ ವರ್ಷಾಚರಣೆ, ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮನುಷ್ಯನಿಗೆ ಸಾಂಸ್ಕೃತಿಕ ಪ್ರಜ್ಞೆ ಬಹಳ ಮುಖ್ಯವಾಗಿದ್ದು, ಸಕಾರಾತ್ಮಕ ಚಿಂತನೆಗಳು ದೂರವಾಗಿ ಉತ್ತಮ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ. ದೇಶದ ಬಗ್ಗೆ ಅಭಿಮಾನ, ಜಾಗೃತಿ ಹೊಂದಲು ಸ್ಫೂರ್ತಿಯಾಗುತ್ತದೆ ಅಂತ ಹೇಳಿದರು. ಇವತ್ತು ನಾವು ರೋಡಲ್ಲಿ ಬರಬೇಕಿದ್ರೆ ಜನಸಾಗರವನ್ನೇ ನೋಡಬೇಕು. ಅದನ್ನೇ ಅಷ್ಟೇ ಈ ಪದ್ಧತಿ ಅರ್ಥ ಗೊತ್ತಿದ್ದರೆ ಯಾರು ನಿಜವಾದ ಏಕಾಗ್ರತೆಯಿಂದ ಬಹಳ ಭಕ್ತಿಯಿಂದ ನನ್ನ ಪ್ರಾರ್ಥನೆ ಮಾಡ್ತಾರೆ, ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ ಅಂತ ದೇವರು ಹೇಳಿದ. ಬಹುಶಃ ಅದನ್ನು ನಂಬಿ ಸಾವಿರಾರು ನೋಡಿದ್ರೆ ಇವತ್ತು ರಾಘವೇಂದ್ರ ಮಠದಲ್ಲಿ ನೋಡಬೇಕು. ಇವತ್ತು ಕೂಡ ಇಲ್ಲಿ ಜನಸಾಗರ ಇದೆ. ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರಿಗೂ ಸನ್ಮಾನ ಉಂಟು ಮಾಡಲಿ 2026 ಅಂತ ಹೇಳ್ತಾ, ನಾವು ಯಾವ ರೀತಿ ಸ್ವತಂತ್ರಕಾಲದಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಸೂಕ್ತವಾದಂಥ ಒಂದು ಪ್ರೊಟೆಕ್ಷನ್ ನೀಡಕ್ಕೆ ಇಷ್ಟಪಡ್ತೀನಿ. ಮಡಕೆಯಲ್ಲಿ ಹಾಲು ಕಾಯಿಸಿರುವ ಮಡಕೆಗೆ ಅಲ್ಲಿ ಬಿದ್ದು ಹೋಗಿದೆ. ಆ ಮಡಕೆಯನ್ನು ಹೊಡೆಯೋಗಿಲ್ಲ, ಮಡಕೆಗೂ ಹೊಡೆಯೋಗಿಲ್ಲ, ಹಾಲನ್ನು ಕುಡಿಯೋಗಿಲ್ಲ. ಇಂಥ ಸನ್ನಿಧಿಯ ಸ್ಥಿತಿಯನ್ನಾಗಿದ್ದೀವಿ. ಲಕ್ಷಾಂತರ ಜನರ ಭೀಮ ಅಪ್ಪಾಜ ಅಪ್ಪ ಅವರು ಹೊಸ ವರ್ಷ ಶುಭಾಶಯಗಳನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಮಾಜಿ ಉಪಾಧ್ಯಕ್ಷ PM ಸೋಮಶೇಖರ್ ಅವರಿಗೆ ವೇದಿಕೆ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯ ಸಲ್ಲಿಸಲಾಯಿತು. ಸಮಾರಂಭದಲ್ಲಿ ಮನೋವೈದ್ಯರಾದ ಡಾಕ್ಟರ್ ಸತ್ಯನಾರಾಯಣ ರಾವ್, ಕರ್ನಾಟಕ ರಕ್ಷಣಾ ವೇದಿಕೆ ಮುಖ್ಯಸ್ಥ KT ಶಂಕರೇಗೌಡ ಮಾತನಾಡಿದರು. ಸಾಧನೆ ಕುರಿತು ಕರ್ನಾಟಕ ಪರಿಷತ್ನ ರಾಜ್ಯಾಧ್ಯಕ್ಷ ಡಾಕ್ಟರ್ ನಾರಾಯಣ್ ಅಭಿನಂದನೆ ಭಾಷಣ ಮಾಡಿದರು. ವೇದಿಕೆಯಲ್ಲಿ ಶ್ರೀ ವಿಠಲ ವೀರದಾಸರು, ಡಾಕ್ಟರ್ ಅನುಪಮಾ ವಿವೇಕಾನಂದ, ಪೂಜ್ಯನ್ ಸಾರಥ್ಯ ಅವರನ್ನು ಗೌರವಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕರು ಹಾಗೂ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ವಿದ್ಯಾಶಂಕರ್, ಅಲೈ KT ಹನುಮಂತು ಹಾಗೂ ಇನ್ನಿತರ ಗಣ್ಯರು ಪಾಲ್ಗೊಂಡಿದ್ದರು. ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ದೇಶಿ ತಳಿಯ ರಾಸುಗಳನ್ನು ಸಂರಕ್ಷಣೆ ಮಾಡಿ ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ದುಡಿಯುತ್ತಿರುವ ಸ್ವರೂಪರಾಣಿ ಮಧುಸೂದನ್ ರಾವ್ ದಂಪತಿಗಳ ಸಮಾಜಮುಖಿ ಕಾಳಜಿ ಮತ್ತು ಬದ್ಧತೆಯು ನಾಗರಿಕ ಸಮಾಜಕ್ಕೆ ಮಾದರಿಯಾಗಿದೆ ಅಂತ ಹಿರಿಯ ಪತ್ರಕರ್ತ ಬಳ್ಳೆಕೆರೆ ಮಂಜುನಾಥ್ ಹೇಳಿದರು.
ಕೇರ್ಪೇಟೆ ತಾಲೂಕಿನ ಗಡಿ ಗ್ರಾಮವಾದ ಅಂಬಪುರದಲ್ಲಿ ಸುಭಾಸಿಂರಾವ್ ಮೆಮೋರಿಯಲ್ ಟ್ರಸ್ಟ್ ಆಯೋಜಿಸಿದ್ದ ಸುಭಾಷ್ ರಾವ್ ಅವರ 20ನೇ ವರ್ಷದ ಸಂಸ್ಮರಣೆ ಮತ್ತು ಅಜಾತಶತ್ರು ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಅವರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಿದರು. ನಂತರ ಮಾತನಾಡಿದ ಅವರು ರೈತನ ಜೀವನಾಧಾರಿತ ಬೇಸಾಯ ಚಟುವಟಿಕೆಗಳಿಗೆ ಅಗತ್ಯವಾಗಿ ಬೇಕಾಗಿರುವ ದೇಶಿ ತಳಿಯ ಹಸುಗಳನ್ನು ಸಂರಕ್ಷಣೆ ಮಾಡಿ ಭೂಮಿಯ ಫಲವತ್ತತೆಯನ್ನು ಸಂರಕ್ಷಣೆ ಮಾಡುವ ಜೊತೆಗೆ ಗೋಮೂತ್ರ ಹಾಗೂ ಸಗಣಿಯನ್ನು ಬಳಕೆ ಮಾಡಿಕೊಳ್ಳಬೇಕು ಅಂತ ಅವರು ರೈತರಿಗೆ ಸಲಹೆ ನೀಡಿದರು. ಪ್ರಾಧ್ಯಾಪಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ಮಕ್ಕಳನ್ನ ಇವರು ಮೇಡಮ್ ಹೇಳಿದ್ರೆ ಬುತ್ತಿ ತೊಗೊಂಡು ಹೋಗ್ತಿದ್ರು, ಬುತ್ತಿ ತೊಗೊಂಡು ಊಟ ಮಾಡಿಸ್ತಿದ್ರು ಅಂತ. ಆಗ ಅವನೇನು ಮಾಡಿದ್ರೆ ಬುತ್ತಿ ತರಲ್ಲ, ಬುತ್ತಿ ಕೊಡೋಕೆ ಯಾರೂ ಇಲ್ಲ ಅವ್ರ ಜೊತೆಲಿ ಈ ಹೋಟೆಲ್ಗಳು ಕರ್ಕೊಂಡು ಹೋಗೋದು. ಮಧ್ಯಾಹ್ನ ಹೊತ್ತು ಮಕ್ಕಳಿಗೆ ಅಲ್ಲೇ ತಿನ್ರು ಅಂತೇಳಿ ತಿನ್ನಿಸೋದು, ಆ ಮಕ್ಕಳಿಗೆ ಒಂದು ನೋಟ್ಸ್ ಬೇಕಾ ಎಲ್ಲ ಸ್ವಂತ ಖರ್ಚಿನಿಂದ ಕೊಡೋದು, ಈ ರೀತಿ ಎಲ್ಲ ಮೋಟಿವೇಟ್ ಮಾಡುವಂಥ ಒಬ್ಬ ಪ್ರಾಧ್ಯಾಪಕ. ಆ ಗುಣವನ್ನು ನನಗೆ ಲೋಕೇಶ್ ಅವರು ಹೇಳ್ತಾ ಇದ್ದಾಗ ಇದೇನಪ್ಪ ಇದು ಮುಖಲಕ್ಷಣ, ಬಾಡಿ ಲ್ಯಾಂಗ್ವೇಜ್, ಅವರು ಹಾವ ಭಾವ ಗುಣಲಕ್ಷಣ ಎಲ್ಲ ಹಿಂಗೆ ಹೊಂದಾಣಿಕೆ ಆಗ್ತಾ ಇದೆ ಅಂಥೇಳಿ ಭಾಳ ಸಂತೋಷ ಆಯಿತು. ನಿಜವಾಗಿಯೂ ನಾನು ಆಗಲೇ ಮಧುಸೂದನ್ ಮತ್ತು ಸ್ವರೂಪರಾಣಿ ಮೇಡಮ್ ಅವ್ರ ಕಾರ್ಯಕ್ರಮಗಳಿಗೆ ಬಂದಿದ್ದೀನಿ ನೀಲಕಂಠನ ಜೊತೆ. ಭಾಳ ಹಿಂದೆ ನಮ್ಮ ಮಧುಸೂದನ್ ಅವರ ದಂಪತಿಗಳ ಮಗು ತೀರು ಹೋದಾಗ ಮೊದಲನೇ ಕಾರ್ಯಕ್ರಮಕ್ಕೆ ನಾವು ಬಂದಿದ್ವಿ. ಅದನ್ನೇ ನೆನಪು ಮಾಡಿಕೊಂಡೆ ನಾನು. ಭಾಳ ಸಂತೋಷ ನೋಡಿ, ಇವತ್ತು ಪ್ರಪಂಚದಲ್ಲಿ ಬದಲಾದ ಪ್ರಪಂಚದಲ್ಲಿ ಏನು ಬೇಕಾದರೂ ನಾವು ಆಯ್ಕೆ ಮಾಡ್ಕೊಳ್ಳುವಂಥ ಮುಕ್ತ ಅವಕಾಶ ಇದ್ರೂ ಕೂಡ ನನ್ನ ಆಯ್ಕೆ ಈ ದೇಶಿ ಸಂಸ್ಕೃತಿಯನ್ನು ಉಳಿಸೋದು, ನಾನು ಈ ದೇಶವನ್ನು ಕಾಪಾಡಬೇಕು. ಈ ನಿಟ್ಟಿನಲ್ಲಿ ಈ ದೇಶಿ ಸಂಸ್ಕೃತಿಯನ್ನು ಉಳಿಸೋ ಮೂಲ ಉದ್ದೇಶ ಜನರ ಆರೋಗ್ಯವನ್ನು ಕಾಪಾಡೋದು. ಇವತ್ತು ನೆನ್ನೆ ಅದನ್ನು ಹೇಳ್ತಾ ಇದ್ರು, ವಿಷಮುಕ್ತ ಆಹಾರ, ವಿಷಮುಕ್ತ ಭೂಮಿ. ವಿಷಮುಕ್ತ ಭೂಮಿ ಮಾಡಿದ್ರೆ ನಮ್ಗೆ ಸಂಸ್ಕಾರಯುಕ್ತ ಆಹಾರ, ಒಳ್ಳೆ ಆಹಾರ ಸಿಗೋದು. ನಾವು ವಿಷಯುಕ್ತ ಭೂಮಿ ಮಾಡ್ತಾ ಇರೋದ್ರಿಂದ ವಿಷಮುಕ್ತ ಆಹಾರವನ್ನು ನಾವು ಸೇರ್ಸಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಂಥ ಒಂದು ಪರಿಪಾಠನ ಮಾಡಿಕೊಂಡು ಅದರಲ್ಲೂ ಜೀವಜಲ ನಮ್ಮ ಗೋಮಾತೆ ಅದನ್ನು ಈಗ ನೋಡಿ ಜೀವಾಮೃತ ಅಂತ ಹೇಳಿ ಪ್ರತಿಯೊಬ್ಬ ರೈತರು ಕೂಡ ಅದನ್ನು ಬರೀ ಒಂದು ಸಗಣಿ ಸಿಕ್ಕಿದ್ರೆ ಸಾಕು, 1 kg ಸಗಣಿ ಸಿಕ್ಕಿದ್ರೆ ಎಕರೆಗಟ್ಟಲೆ ಭೂಮಿಗೆ ಜೀವಾಮೃತವನ್ನು ಕೊಡುವಂಥ ಶಕ್ತಿ ಆ ತಾಯಿಗಿದೆ. ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಲೋಕೇಶ್, ತಮ್ಮ ಇದ್ದೊಬ್ಬ ಮಗನನ್ನು ಹೃದಯ ಸಂಬಂಧಿ ಕಾಯಿಲೆಯಿಂದ ಕಳೆದುಕೊಂಡು ಜೀವನವೇ ಬಿಡುವೆಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ಸ್ವರೂಪರಾಣಿ ಮತ್ತು ಸೂದನ್ ದಂಪತಿಗಳು ತಮ್ಮಲ್ಲಿನ ಅಪಾರವಾದ ನೋವನ್ನು ನುಂಗಿಕೊಂಡು ಕಳೆದುಹೋದ ಮಗನ ಹೆಸರಿನಲ್ಲಿ ಟ್ರಸ್ಟ್ ಸ್ಥಾಪಿಸಿ ನೂರಾರು ದೇಶಿ ತಳಿಯ ರಾಸುಗಳನ್ನು ಸಂರಕ್ಷಣೆ ಮಾಡುವ ಜೊತೆಗೆ ರೈತರಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳಿದರು. ಮತ್ತೆ ಇನ್ನೊಂದು ಯಾವುದು ಕಳಿಸಿದ್ದೇನೆ ಒಂದು ಘೃತ, ಪಂಚಗವ್ಯ ಘೃತದ ಬಗ್ಗೆ ಅವರು ಸ್ಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ನಾವು ಸ್ಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಇದೆಲ್ಲವೂ ಕೂಡ ಅವರು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆನೆ ಸಮಾಜಕ್ಕೆ ಸಮರ್ಪಣೆ ಆಗಿರುವಂಥದ್ದು, ನಮ್ಮ ಲೋಕಾರ್ಪಣೆ ಆಗಿರುವಂಥದ್ದು ಸುಭಾಷ್ ರಂಜಾವ್ ಚಾರಿಟಬಲ್ ಟ್ರಸ್ಟಿನ ಮೂಲಕವಾಗಿ. ಈಗ ನಾವೊಂದಷ್ಟು ಅದನ್ನೆಲ್ಲ ನೋಡಿದಾಗ ನಮ್ಗೆ ಏನ್ ಅನಿಸ್ತಾ ಇದೆ, ಇದನ್ನೆಲ್ಲ ಮಾಡಿ ನಾವು ಸುಮ್ಮನೆ ಆಗ್ತಾ ಇದೀವಿ ತೆರೆಮರೆಯಲ್ಲಿ. ಆದ್ರೆ ಯಾರೋ ಇದನ್ನ ಬಿಲ್ಡಪ್ ಅನ್ನು ತಗೊಳ್ತಾ. ಇದೇ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ರೇಖಾ, ಗೌಡಗೆರೆಯ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಅರವಿಂದ್ ಅವರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರಾದ ಚಂದ್ರು, ಮುಖ್ಯ ಶಿಕ್ಷಕರಾದ ಶಿವಕುಮಾರ್, ಕೆಆರ್ ನೀಲಕಂಠ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮನುಜಮತ ವಿಶ್ವಪಥ ಸಂದೇಶ ಸಾರಿದ ಕುವೆಂಪು, ಇವನಾರವ ಎಂದೆಣಿಸಿದರೆಯೇ ಎಂದ ಬಸವಣ್ಣ, ಕುಲಕುಲವೆಂದು ಹೊಡೆದಾಡಿದ್ದರಿಂದ ಭಕ್ತ ಕನಕದಾಸ ಶಾಂತಿ, ಕರುಣೆ, ಪ್ರೀತಿ, ಮೈತ್ರಿ ಪ್ರತಿಪಾದಿಸಿದ ಗೌತಮ ಬುದ್ಧ ಮಹಾತ್ಮರ ಉದ್ದೇಶಗಳಿಗೆ ಪ್ರೇರಣೆ ನೀಡುವ ದೃಷ್ಟಿಯಿಂದ ಫೆಬ್ರವರಿ ತಿಂಗಳಿನಲ್ಲಿ ಶ್ರೀರಂಗಪಟ್ಟಣ ತಾಲೂಕಿನ ನೇರ್ಲಕೆರೆಯಲ್ಲಿ ಸರ್ವಧರ್ಮ ಮಾನವ ಸಮ್ಮೇಳನವನ್ನು ಹಮ್ಮಿಕೊಂಡಿರುವುದಾಗಿ ಬುದ್ಧ ಭಾರತ ಫೌಂಡೇಶನ್ ಅಧ್ಯಕ್ಷ ಜೆ ರಾಮಯ್ಯ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ನಾಡಿನ ಸಾಕ್ಷಿ ಪ್ರಜ್ಞೆಯಂತಿರುವ ಸರ್ವಧರ್ಮದ ಮುಖಂಡರಾದ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸಮ್ಮೇಳನ ನಡೆಯಲಿದೆ ಎಂದು ತಿಳಿದರು. ಗೌತಮ ಬುದ್ಧರ ಅಷ್ಟಾಂಗ ಮಾರ್ಗಗಳ ಸಂದೇಶ ಸಾರಲು ಪ್ರಗತಿಪರ ಚಿಂತಕರು, ಸಂಘಟನೆಗಳು, ಮಾನವಪರ ಚಿಂತಪರ ವ್ಯಕ್ತಿಗಳು ಎಲ್ಲರಿಗೂ ನೇರ್ಲಕೆರೆಯಲ್ಲಿ ಸರ್ವಧರ್ಮ ಮಾನವ ಸಮ್ಮೇಳನ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ನೀಡಲಿದೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಅನೇಕ ಸ್ವಾಮೀಜಿಗಳು, ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ಹೇಳಿದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ನೇರ್ಲೆಕೆರೆಯಲ್ಲಿ ಸುಮಾರು ತಿಂಗಳುಗಳಿಂದ ಒಂದು ಬುದ್ಧ ವಿಹಾರವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಫೌಂಡೇಶನ್ನ ಅಧ್ಯಕ್ಷರಾದಂತಹ ಜೆ ರಾಮಯ್ಯನವರು, ವಕೀಲರು, ಅವರು ಮಹದಾಸೆಯನ್ನು ಹೊತ್ತು ಒಂದು ಬುದ್ಧ ಸಂದೇಶವನ್ನು ಈ ನಾಡಿನಾದ್ಯಂತ, ಈ ಜಿಲ್ಲೆಯಾದ್ಯಂತ ಸಾರಬೇಕು ಅಂತೇಳಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಅಲ್ಲಿ ಒಂದು ಲೋಕಾರ್ಪಣೆ ಮಾಡಲಿಕ್ಕೆ ಈಗಾಗಲೇ ಸಜ್ಜಾಗಿರ್ತಕ್ಕಂಥ ಬುದ್ಧ ವಿಹಾರವನ್ನು ಒಂದು ಲೋಕಾರ್ಪಣೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಅವರಿಗಾಗಿ ಮತ್ತು ಆ ಒಂದು ವಿಚಾರವಾಗಿ ನಾವೆಲ್ಲರೂ ಕೂಡ ಎಲ್ಲ ಸಂಘಟನೆ ಮುಖಂಡರುಗಳು ಹಾಗೂ ವಿಚಾರವಾದಿಗಳು ಕೂಡ ನಾವು ಅವ್ರ ಜೊತೆ ಬೆಂಬಲಿಸ್ತಾ ಈ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ವಿಚಾರವಾದರೂ ಇಷ್ಟೇ, ಸರ್ವಧರ್ಮಗಳ ಸಾರವು ಎಲ್ಲವೂ ಒಂದೇ.
ಎಲ್ಲ ಧರ್ಮಗಳು ಕೂಡ ಒಂದು ಸಾರವನ್ನು ಇಟ್ಟುಕೊಂಡು ಮಾನವರ ನಡುವೆ ಪ್ರೀತಿ, ವಿಶ್ವಾಸ, ಸೌಹಾರ್ದತೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ನಾವು ಸಾಗಬೇಕಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಲವಾರು ಗಣ್ಯರು ಅಂದು ಬರುವ ತಿಂಗಳು 3ನೇ ತಾರೀಕು ಅಂದರೆ ಫೆಬ್ರವರಿ 3ನೇ ತಾರೀಕಿನಂದು ಮಂಗಳವಾರ ಈ ಕಾರ್ಯಕ್ರಮ ಜರುಗಲಿದೆ. ಎಲ್ಲ ಮುಖಂಡರುಗಳು ಕೂಡ ಅಲ್ಲಿ ಸೇರಿ ಗಣ್ಯರೊಟ್ಟಿಗೆ ಹಲವು ಧರ್ಮದ ಸ್ವಾಮೀಜಿಗಳು ಅಲ್ಲಿ ಬಂದು ಸೇರ್ತಾರೆ. ಬಂದು ಸೇರಿ ಎಲ್ಲ ಧರ್ಮದ ಉಪಾಸನೆಯನ್ನು ಮಾಡಲಿದ್ದಾರೆ. ಹಾಗಾಗಿ ಸರ್ವ ಧರ್ಮದ ಭಾವೈಕ್ಯತೆ ಮತ್ತು ಸಮನ್ವಯ ಸಾಧಿಸುವ ಆ ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲೆಯ ಜನತೆ ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ. ಅದು ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ ಅಂತ ನಾನಾದರೂ ಭಾವಿಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯ ಉದ್ದೇಶಗಳನ್ನು ಇಟ್ಟುಕೊಂಡು ಮಾನ್ಯ ಅಧ್ಯಕ್ಷರು ಆಯೋಜಿಸಿದ್ದಾರೆ. ಹಾಗಾಗಿ ಬಹುಮುಖ್ಯವಾಗಿ ನಮ್ಮ ಜಿಲ್ಲೆಯವರ ಆದಂತಹ ಮಾನ್ಯ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳು ನಿರ್ಮಲಾನಂದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಅವರೇ ಕೇಂದ್ರ ಬಿಂದುವಾಗಿ ಈ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗೆ ಕೇಂದ್ರ ಸಚಿವರಾದಂಥ ನಮ್ಮ ಗೋಷ್ಠಿಯಲ್ಲಿ ಗಂಗರಾಜು ಅನಕೆರೆ, ನಿರಂಜನ್, ಬೌದ್ಧ ಮಹೇಂದ್ರ, ಕೃಷ್ಣ ಸೇರಿದಂತೆ ಅನೇಕರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನವರಿ ತಿಂಗಳಿಗೆ ರಾಜ್ಯದಲ್ಲಿ ಸುದೀರ್ಘ ಅವಧಿ ಆಡಳಿತ ನಡೆಸಿದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿರುವ ಹಿನ್ನೆಲೆಯಲ್ಲಿ ಕರಡಿಕೊಪ್ಪಲು ಗ್ರಾಮದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಏರ್ಪಡಿಸಲಾಗಿದೆ ಎಂದು ಕೆಪಿಸಿಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪುಟ್ಟಸ್ವಾಮಿಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರು ದಿವಂಗತ ದೇವರಾಜ ಅರಸು ಅವರ ದಾಖಲೆ ಸರಿಗಟ್ಟಿ ಹೊಸ ದಾಖಲೆ ಮೆರೆದಿದ್ದಾರೆ. ಈ ಸಂಭ್ರಮ ವಿಶೇಷ ದಿನವನ್ನು ಜನವರಿ ಬುಧವಾರದಂದು ಸಂಜೆ 6 ಗಂಟೆಗೆ ತಾಲೂಕಿನ ಕರಡಿಕೊಪ್ಪಲು ಗ್ರಾಮದಲ್ಲಿ ಆಚರಿಸಿ ಗ್ರಾಮಸ್ಥರಿಗೆ ಸಿಹಿ ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು, ಮುಖಂಡರು ಪಾಲ್ಗೊಳ್ಳುವುದಾಗಿ ಅವರು ತಿಳಿಸಿದರು. ಸಿಹಿ ಹಂಚು ಸಂಭಾಷಣೆ ಅದು ದಾಖಲೆ ಮುರಿದಲ್ಲ, ದೇವದಾರಸು ಈಗ ಇವ್ರದ್ದು ಸಾಹೇಬ್ರದ್ದು ದಾಖಲೆ ಮುರಿದು ಮುಂದುವರಿತಾವ್ರಲ್ಲ, ಆ ಸಂತೋಷಕ್ಕೋಸ್ಕರ ನಮ್ಮ ನಾಯಕರು ದಾಖಲೆ ಮುರಿದೋಕ್ಕೋಸ್ಕರ ನಾವು ಸಂಭ್ರಮಾಚರಣೆ ಮಾಡ್ತಾಯಿದ್ದೀವಿ. ನಾಟಿ ಕೋಳಿ ಸಾರು, ಚಿಕನ್ ಬಿರಿಯಾನಿ, ಮುದ್ದೆ. ನಮ್ಮ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡರು ಮತ್ತು ದೊಡ್ಡಸ್ವಾಮಿ ಗೌಡರು ಅಂತ DCC ಬ್ಯಾಂಕ್ ಅಧ್ಯಕ್ಷರು ಮೈಸೂರು, ನಮ್ಮ ಮಂಡ್ಯ ಜಿಲ್ಲೆ DCC ಬ್ಯಾಂಕ್ ಅಧ್ಯಕ್ಷರು, ಮತ್ತು ಉಮ್ರಳ್ಳಿ ಶಿವಪ್ಪ ಅವರು, ಚಿದಂಬರಂ ಅವರು, ನಾಗೇಂದ್ರ ಕುಮಾರ್ ಅವರು ಕೈಮಗ್ಗ ರಾಜ್ಯ ನಿಗಮದ ಅಧ್ಯಕ್ಷರು, ನಮ್ಮ ಕುರುಬರ ಸಂಘದ ಜಿಲ್ಲಾಧ್ಯಕ್ಷರು, ಹೊಳೆ ನರಸೀಪುರದ ಅಧ್ಯಕ್ಷರು, ನಮ್ಮ ಕುರುಬರ ಸಂಘದ ಅಧ್ಯಕ್ಷರು ಮಂಜೇಗೌಡರು, ಮೈಸೂರು ಮಹಾನಗರ ಪಾಲಿಕೆ ಸದಸ್ಯರು ಗೋಪಿಯವರು, ಇನ್ನು ಅಂಥ ಮುಖಂಡರು ಹಲವಾರು ಮುಖಂಡರು, ಕಾಂಗ್ರೆಸ್ ಮುಖಂಡರುಗಳು ಭಾಗವಹಿಸ್ತಾ ಇದ್ದಾರೆ. ಈ ನಮ್ಮ ನೆಚ್ಚಿನ ನಾಯಕರು ಸಿದ್ದರಾಮಯ್ಯ ಸಾಹೇಬರು ದೇವರಾಜು ಅರಸು ಏನು ಎಷ್ಟು ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡಿದರು ಅದನ್ನು ದಾಖಲೆ ಮುರಿದ ಒಂದು ಸಂತೋಷಕ್ಕಾಗಿ ನಮ್ಮ ಗ್ರಾಮದಲ್ಲಿ ಒಂದು ಸಂಭ್ರಮಾಚರಣೆಯನ್ನು ಇಟ್ಕೊಂಡಿದ್ದೀವಿ. ಒಂದು ಸುತ್ತಮುತ್ತಳ್ಳಿ ಜನಕ್ಕೆ ಒಂದು ಊಟ ಹಾಕಬೇಕು, ಆ ಸಂಭ್ರಮಾಚರಣೆ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿ ಬುಧವಾರ ದಿವಸ ಸಾಯಂಕಾಲ 7 ಗಂಟೆಗೆ ಕರಡಿಕೊಪ್ಪಲಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಗೋಷ್ಠಿಯಲ್ಲಿ ಕೆಂಚಪ್ಪ, ಅಶೋಕ್ ಇದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,